ದ್ರಾಕ್ಷಿ ಬೆಳೆಯುವ ರೈತ ಮಿತ್ರರೊಂದಿಗೆ ತುಂಬಾ ಉಪಯುಕ್ತವಾದ ಮಾಹಿತಿಯನ್ನ ಹಂಚಿಕೊಳ್ಳಲು ಬಯಸುತ್ತೇನೆ. ಪ್ರಾರಂಭಿಕ ಹಂತದಲ್ಲಿ ಗೋದ್ರೇಜ್ ಆಗ್ರೋವೇಟ್ ಅವರ ಟೆರಸೋರ್ಬ್ ಅನ್ನ 1 ಲೀಟರ್ ನೀರಿಗೆ 2 ml ಅಂತೆ ಬೆರೆಸಿ ದ್ರಾಕ್ಷಿ ತೋಟಕ್ಕೆ ಸ್ಪ್ರೇ ಮಾಡೋದ್ರಿಂದ ಪ್ರಾರಂಭದಿಂದಲೇ ಒಂದೇ ಗಾತ್ರದ ದ್ರಾಕ್ಷಿ ಕಟಾವಿಗೆ ಬರುತ್ತವೆ. 15ರಿಂದ 20 ದಿನಗಳ ನಂತರ ಎರಡನೆಯ ಬಾರಿ ಟೆರಸೋರ್ಬ್ ಅನ್ನ 1 ಲೀಟರ್ ನೀರಿಗೆ 2 ml ನಂತೆ ಬೆರೆಸಿ ಸ್ಪ್ರೇ ಮಾಡೋದ್ರಿಂದ ರಾಚಿಸ್ ಉದ್ದನೆಯಾಗಿ ದ್ರಾಕ್ಷಿ ಗಿಡ ಪೋಷಕಾಂಶಗಳನ್ನ ಉತ್ತಮವಾಗಿ ಹೀರಿಕೊಳ್ಳುತ್ತದೆ. 25ರಿಂದ 30 ದಿನಗಳ ನಂತರ ಆರ್ಮೋರಾಕ್ಸ್ ಅನ್ನು 1 ಲೀಟರ್ ನೀರಿಗೆ 2 ml ನಂತೆ ಬೆರೆಸಿ ದ್ರಾಕ್ಷಿ ತೋಟಕ್ಕೆ ಸ್ಪ್ರೇ ಮಾಡೋದ್ರಿಂದ ಅದ್ಭುತ ಪ್ರಯೋಜನಗಳನ್ನ ಪಡೆಯಬಹುದು. ಸೆಕೆಂಡ್ ಡಿಪ್ಪಿಂಗ್ ಸಮಯ ದ್ರಾಕ್ಷಿ 3ರಿಂದ 5 mm ಇರುವಾಗ ಡೈಮೋರ್ ಕಂಬೈನ್ 1 ಲೀಟರ್ ನೀರಿಗೆ 1 ml ಮತ್ತು ಈಕ್ವಿಲಿಬ್ರಿಯಂ ಅನ್ನ 1 ಲೀಟರ್ ನೀರಿಗೆ 2 ml ಅಂತೆ ಬೆರೆಸಿ ಸ್ಪ್ರೇ ಮಾಡೋದ್ರಿಂದ ಸಮವಾದ ಗಾತ್ರದಲ್ಲಿ ಬೆಳವಣಿಗೆ ಕಾಣುತ್ತವೆ. ಮೂರನೇ ಡಿಪ್ಪಿಂಗ್ ಸಮಯ ಅಂದ್ರೆ ದ್ರಾಕ್ಷಿ 6ರಿಂದ 8 mm ಇರುವಾಗ ಸೂಪರ್ ಶಕ್ತಿ ಕಂಬೈನ್ 1 ಲೀಟರ್ ನೀರಿಗೆ 2 ml ಮತ್ತು ಈಕ್ವಿಲಿಬ್ರಿಯಂ ಅನ್ನ 1 ಲೀಟರ್ ನೀರಿಗೆ 2 ml ನಂತೆ ಬೆರೆಸಿ ಸ್ಪ್ರೇ ಮಾಡೋದ್ರಿಂದ ಸೆಲ್ಫ್ ಲೈಫ್ ಅನ್ನು ಕೂಡ ಹೆಚ್ಚಿಸುತ್ತದೆ. 60ರಿಂದ 80 ದಿನಗಳ ನಂತರ ಆರ್ಮೋರಾಕ್ಸ್ ಅನ್ನ 1 ಲೀಟರ್ ನೀರಿಗೆ 2 ml ದ್ರಾಕ್ಷಿ ತೋಟಕ್ಕೆ ಸ್ಪ್ರೇ ಮಾಡೋದ್ರಿಂದ ಬೂದಿ ರೋಗದಿಂದ ಆಗುವ ಹಾನಿಯನ್ನ ತಡೆಗಟ್ಟುತ್ತದೆ. ಹಾಗೆ ಸೂರ್ಯನ ಸುಡುವಿಕೆಯಿಂದ ದ್ರಾಕ್ಷಿಗಳನ್ನ ರಕ್ಷಿಸುವ ಜೊತೆಗೆ ಸಕ್ಕರೆಯ ಅಂಶವನ್ನು ಹೆಚ್ಚಿಸುತ್ತದೆ.